ಫಸ್ಟ್ ನೈಟ್ ಗೆ ಕಂಠಪೂರ್ತಿ ಕುಡಿದು ಬಂದಂತಹ ಗಂಡ ಇದನ್ನ ಕಂಡಂತ ಹೆಂಡತಿ ಹೌಹಾರಿ ಹೋಗಿದ್ರು. ಫಸ್ಟ್ ನೈಟ್ ದಿನವೇ ಕಂಠಪೂರ್ತಿ ಕುಡಿದು ಬಂದಿದ್ದಂತಹ ಗಂಡನ ಕಥೆ ಇದು. ಮದುವೆಯಾದ ಮೊದಲ ರಾತ್ರಿಯೇ ರಂಪ ರಾಮಾಯಣ ಆಗಿದೆ. ಇಲ್ಲಿ ಮದುವೆಯಾದಂತಹ ಮೊದಲ ರಾತ್ರಿಯೇ ರಂಪ ರಾಮಾಯಣ. ಫಸ್ಟ್ ನೈಟ್ ದಿನವೇ ಆತ ಕುಡಿದು ಕಂಠಪೂರ್ತಿ ಕುಡಿದು ಬಂದಿದ್ದ. ಫಸ್ಟ್ ನೈಟ್ ಪೋಸ್ಟ್ ಪೋನ್, ಸೆಕೆಂಡ್ ನೈಟ್ ಮತ್ತೆ ಕಿರಿಕ್. ಇಲ್ಲಿ ಮೊದಲನೇ ರಾತ್ರಿ ಆತ ಕಂಠಪೂರ್ತಿ ಕುಡಿದು ಬಂದಿದ್ದನ್ನ ಗಮನಿಸಿದಂತಹ ಪತ್ನಿ ಫಸ್ಟ್ ನೈಟ್ ಅನ್ನ ಮುಂದೂಡಿದ್ದಾರೆ. ಸೆಕೆಂಡ್ ನೈಟ್ ಮತ್ತೆ ಕಿರಿಕ್ ಶುರು ಮಾಡಿಕೊಂಡಿದ್ದಾನೆ. ಮೊದಲ ರಾತ್ರಿಯೇ ಪತ್ನಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾನೆ. ಮದುವೆಯಾಗಿ ಒಂದೇ ತಿಂಗಳಿಗೆ ಡಿವೋರ್ಸ್ ಆಗಿದೆ. ಇಲ್ಲಿ ಮದುವೆಯಾದಂತಹ ಮೊದಲ ದಿನ, ಮದುವೆಯಾದಂತಹ ಮೊದಲ ರಾತ್ರಿಯೇ ಕಂಠಪೂರ್ತಿ ಕುಡಿದು ಬಂದಂತಹ ಗಂಡ ಹೆಂಡತಿಯ ಜೊತೆಗೆ ಕಿರಿಕ್ ಮಾಡಿಕೊಂಡಿರುವಂತಹ ಘಟನೆ ಇದು. ಇನ್ನು ಫಸ್ಟ್ ನೈಟ್ ನಲ್ಲೇ ಪತ್ನಿ ಜೊತೆಗೆ ಕುಡುಕ ಗಂಡನ ಗಲಾಟೆ ಇದು. ಕಂಠಪೂರ್ತಿ ಕುಡಿದು ಬಂದಂತಹ ಗಂಡ ಹೆಂಡತಿಯ ಜೊತೆಗೆ ಕಿರಿಕ್ ಮಾಡಿದ್ದಾನೆ, ಗಲಾಟೆ ಎಬ್ಬಿಸಿದ್ದಾನೆ. ಕಂಠಪೂರ್ತಿ ಕುಡಿದು ಬಂದಿದ್ದಂತಹ ಗಂಡನನ್ನ ಕಂಡು ಹೆಂಡತಿ ಕಕ್ಕಾಬಿಕ್ಕಿಯಾಗಿದ್ದಾರೆ. ಮೊದಲ ರಾತ್ರಿಯೇ ಗಂಡ ಹೆಂಡತಿ ನಡುವೆ ನಡೀತು ಕಿತ್ತಾಟ. ಇಲ್ಲಿ ಮೊದಲ ರಾತ್ರಿ ಗಂಡ ಹೆಂಡತಿಯ ನಡುವೆ ದೊಡ್ಡ ಮಟ್ಟದ ಕಿತ್ತಾಟ ನಡೆದಿತ್ತು. ಸಮಾಧಾನ ಮಾಡಿ ಫಸ್ಟ್ ನೈಟ್ ಅನ್ನ ಮುಂದೂಡಿದ್ರು ಯುವತಿಯ ಪೋಷಕರು. ಆದರೆ ಎರಡನೇ ದಿನವೂ ಮತ್ತೆ ಕಂಠಪೂರ್ತಿ ಕುಡಿದು ಬಂದಂತಹ ಗಂಡ ಎರಡನೇ ದಿನದ ರಾತ್ರಿಯೂ ಕೂಡ ಕುಡುಕ ಗಂಡನೊಂದಿಗೆ ಹೆಂಡತಿ ಕಿರಿಕಿರಿ ಮಾಡ್ಕೊಂಡಿದ್ದಾರೆ. ಕಂಠಪೂರ್ತಿ ಕುಡಿದು ಬಂದಂತಹ ಗಂಡನ ಜೊತೆಗೆ ಸಂಸಾರ ಮಾಡೋದು ಹೇಗೆ? ಫಸ್ಟ್ ನೈಟ್ಗೆ ನಿರಾಕರಿಸಿದ ಪತ್ನಿಗೆ ಭರತ್ ಅನ್ನುವಂತಹ ವ್ಯಕ್ತಿ ಥಳಿಸಿದ್ದಾನೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾವಾಗ ಕುಡಿದು ಬಂದು ಗಲಾಟೆಯನ್ನ ಶುರು ಮಾಡ್ಕೊಳ್ತಾನೋ ಇಂಥ ಸಂದರ್ಭದಲ್ಲಿ ಪತ್ನಿ ಅದನ್ನ ವಿರೋಧಿಸ್ತಾರೆ. ಆದ್ರೆ ಭರತ್ ಪತ್ನಿಯನ್ನೇ ಹಿಗ್ಗಮುಗ್ಗ ಥಳಿಸ್ತಾನೆ. ಅಕ್ಟೋಬರ್ 29ನೇ ತಾರೀಕಿನಂದು ಭರತ್ನನ್ನ ಮದುವೆಯಾಗಿದ್ದಂತಹ ಯುವತಿ ನವೆಂಬರ್ 29ಕ್ಕೆ ಇಬ್ಬರ ಮದುವೆ ಮುರಿದು ಬಿದ್ದಿದೆ. ಅಕ್ಟೋಬರ್ 29ಕ್ಕೆ ಮದುವೆ, ನವೆಂಬರ್ 29ಕ್ಕೆ ಮದುವೆಯೇ ಕಂಪ್ಲೀಟ್ ಆಗಿ ಮುರಿದು ಬಿದ್ದಿದೆ. ದಾಂಪತ್ಯ ಜೀವನ ಕಂಪ್ಲೀಟ್ ಆಗಿ ಮುರಿದು ಬಿದ್ದಿದೆ. ಬೆಂಗಳೂರಿನ ಅಣ್ಣಸಂದ್ರ ಪಾಳ್ಯದ ನಿವಾಸಿ ಭರತ್ ಜೊತೆಗೆ ಯುವತಿಯ ವಿವಾಹವಾಗಿತ್ತು. ಮದುವೆಯಾದ ಒಂದೇ ತಿಂಗಳಿಗೆ ದಾಂಪತ್ಯ ಜೀವನ ಮುರಿದು ಬಿದ್ದಿದೆ. ಎರಡನೇ ರಾತ್ರಿಯ ಗಲಾಟೆ ಬಳಿಕ ಗಂಡನ ವಿರುದ್ಧ ದೂರು ದಾಖಲಿಸಿದ್ರು. ಕಂಠಪೂರ್ತಿ ಕುಡಿಯುವ ಅಭ್ಯಾಸವಿದ್ರೂ ಮುಚ್ಚಿಟ್ಟಂತ ಆರೋಪ ಇದೆ. ಭರತ್ಗೆ ಮೊದಲೇ ಒಂದು ಮದುವೆಯಾಗಿದ್ರು, ಅದನ್ನು ಕೂಡ ಮುಚ್ಚಿಟ್ಟು ಯುವತಿಯ ಜೊತೆಗೆ ಮದುವೆ ಮಾಡಿಸಿದ್ರು ಅನ್ನುವಂತಹ ಆರೋಪ ಅಲ್ಲಿ ಮಾಡಲಾಗಿದೆ ದೂರಿನಲ್ಲಿ. ಗಂಡನ ಜೊತೆ ಜೀವನ ಮಾಡೋದಕ್ಕೆ ಮಾಟ ಮಂತ್ರ ಮಾಡಿಸಿದ ಆರೋಪ ಕೂಡ ಆತನ ಕುಟುಂಬದ ಮೇಲಿದೆ. ಇನ್ನು ಪತ್ನಿಯಿಂದ ನೊಂದಂತ ಪತ್ನಿಯಿಂದ HAL ಠಾಣೆಗೆ ದೂರು ಕೊಡಲಾಗಿತ್ತು. ಪತಿ, ಅತ್ತೆ, ಮಾವನ ವಿರುದ್ಧ ದೂರನ್ನ ಸಲ್ಲಿಸಲಾಗಿತ್ತು. ತನಿಖೆ ನಡೆಸಿ ಪತಿ ಭರತ್ನನ್ನ HAL ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಅಕ್ಟೋಬರ್ 29ನೇ ತಾರೀಕು ಮದುವೆಯಾದ ಒಂದೇ ಒಂದು ತಿಂಗಳಿಗೆ ದಾಂಪತ್ಯ ಜೀವನವೇ ಮುರಿದು ಬಿದ್ದಿದೆ. ಗಮನಿಸ್ತಾ ಇದ್ದೀವಿ ಅದ್ಧೂರಿಯಾಗಿ ನಡೆದಂತ ಮದುವೆ. ಆ ಮದುವೆಯ ಕೆಲವೊಂದಷ್ಟು ದೃಶ್ಯಾವಳಿಗಳನ್ನ ನೋಡ್ತಾ ಹೋದ್ರೆ ಅದ್ಧೂರಿಯಾಗಿಯಲ್ಲಿ ಮದುವೆ ಮಾಡಿಕೊಡ್ಲಾಗಿದೆ. ಮದುವೆ ಮುಗಿದ ನಂತರದಲ್ಲಿ ಫಸ್ಟ್ ನೈಟ್ ದಿನವೇ ದೊಡ್ಡ ಮಟ್ಟದ ಗಲಾಟೆಯಾಗಿದೆ. ಕುಡಿದು ಬಂದಂತಹ ಗಂಡ ಪತ್ನಿಗೆ ಹಿಂಸಿಸಿದ್ದಾನೆ, ಜೊತೆಗೆ ದೈಹಿಕವಾಗಿ ಹಲ್ಲೆ ಕೂಡ ನಡೆಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದು ಸ್ವತಃ ನೊಂದಂತ ಪತ್ನಿ ಪೊಲೀಸ್ ಠಾಣೆಗೆ ದಾಖಲಿಸಿರುವಂತಹ ದೂರಿನ ಸಾರಾಂಶ ಇದು. ಕಂಠಪೂರ್ತಿ ಕುಡಿದು ಬರ್ತಾ ಇದ್ದ, ಈ ಹಿಂದೆ ಆತನಿಗೊಂದು ಮದುವೆಯಾಗಿತ್ತು, ಅದನ್ನು ಕೂಡ ಬಚ್ಚಿಟ್ಟು ನನ್ನ ಜೊತೆಗೆ ಮದುವೆ ಮಾಡಿದ್ದಾರೆ, ಆತನ ಜೊತೆಗೆ ಸಂಸಾರ ಮಾಡಲಿ ಅನ್ನುವಂಥ ಕಾರಣಕ್ಕಾಗಿ ಮಾಟ ಮಂತ್ರ ಕೂಡ ಮಾಡಿಸಿದ್ದಾರೆ ಅನ್ನುವಂಥ ವಿಚಾರವನ್ನ ಅಲ್ಲಿ ಸ್ವತಃ ನೊಂದಂತ ಪತ್ನಿಯೇ ಹೇಳ್ತಾ ಇದ್ದಾರೆ. ಇನ್ನು ಸ್ವತಃ ಗಂಡನ ಕಿರುಕುಳಕ್ಕೆ ಒಳಗಾಗಿ ಮದುವೆಯಾದ ಮೊದಲ ರಾತ್ರಿಯೇ ದೊಡ್ಡ ಮಟ್ಟದ ರಂಪಾಟಕ್ಕೆ ಕಾರಣ ಆಗಿತ್ತಲ್ಲ. ನೊಂದಿರುವಂಥ ಮಹಿಳೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮೇಡಮ್, ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗ್ತಿತ್ತು ಅಂತ? ಯಾಕೆ ಅಂತ ಹೇಳಿದ್ರೆ ಮೊದಲ ರಾತ್ರಿಯ ದಿನವೇ ಆತ ದೊಡ್ಡ ಮಟ್ಟದ ರಂಪಾಟ ಎಬ್ಸಿದ್ದ, ಗಲಾಟೆ ಎಬ್ಸಿದ್ದ, ಕೇಳಿದಂಥ ಸಂದರ್ಭದಲ್ಲಿ ತಮ್ಮನ್ನ ಥಳಿಸಿದ್ದ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಆತನ ಕ್ಯಾರೆಕ್ಟರ್ ಹೀಗಿತ್ತು ಅನ್ನೋದು ನಿಮಗೆ ಗೊತ್ತಾಗಿರ್ಲಿಲ್ವಾ ಮದುವೆಗಿಂತ ಮುಂಚಿತವಾಗಿ? ಹಲೋ ಸರ್ ಹಲೋ ಹೇಳಿ ಸರ್, ಆಗಸ್ಟ್ ಅಲ್ಲಿ ಇವರು ಮನೆಗೆ ನಾನು BBA LLB ಓದ್ತಿದ್ದೀನಿ ಸರ್, ಫೈನಲ್ ಇಯರ್ ಇದೆ. ನಮ್ಮ ತಾಯಿ ತೀರೋಗಿದ್ರು ಡಿಸೆಂಬರ್ 9 2019
ಅವಾಗ ಅದಾದಮೇಲೆ ದೊಡ್ಡವರು ಡಿಸೈಡ್ ಮಾಡಿದ್ರು ಸರ್ ಮದುವೆ ಮಾಡಬೇಕು 1 ವರ್ಷದೊಳಗಡೆ ಅಂತ. ಸೊ 1 ವರ್ಷದೊಳಗಡೆ ಮದುವೆ ಮಾಡಬೇಕು ಅಂತ ಇವರೆಲ್ಲ ಫೋರ್ಸ್ ಮಾಡಿದ್ರು. ನಾನು ಬೇಡ ಅಂತ ಹೇಳಿದ್ರು ಕೂಡ ಸರಿ ಅಂತ ಅವರು ಹುಡುಗನವರು ಮನೆಗೆ ಬಂದರು ಸರ್. ಅಲಯನ್ಸ್ ಮೂಲಕ ಬ್ರೋಕರ್ ಅವರು ಬಂದ್ಬಿಟ್ಟು ಪ್ರಪೋಸಲ್ ತಗೊಂಡು ಬಂದಿದ್ರು. ಇವರು ನಮ್ಮ ತಂದೆಗೆ ತುಂಬ ಒಳ್ಳೆಯವರು, ವೆಲ್ ಡಿಗ್ನಿಫೈಡ್ ಫ್ಯಾಮಿಲಿ, ಇದು ಸಾಹುಕಾರರು ಎಲ್ಲ ಅಂತ ಹೇಳಿ, ಚೆನ್ನಾಗಿ ಓದಿದ್ದಾನೆ ಹುಡುಗ ಅಂತ ಎಲ್ಲ ಹೇಳಿದ್ರು. ಆ ಹುಡುಗ ಅವರು ಕಡೆಯವರು ಕೂಡ ಹೇಳಿದ್ರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ ಟೊಯೋಟಾ ಶೋರೂಮಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತ. ಅದಾದಮೇಲೆ ನಾನು ನನ್ನ ಫ್ರೆಂಡ್ಸ್ ಮೂಲಕ ಗೊತ್ತಾಯಿತು ಅವನು ವುಮನೈಸರು, ಅವನು ಸರಿ ಇಲ್ಲ, ತುಂಬ ಅಬ್ಯೂಸಿವ್ ಆಲ್ಕೋಹಾಲಿಕ್ ಅಂತ ಗೊತ್ತಾಯಿತು ಸರ್. ನಾನು ತಂದೆಯವ್ರಿಗೆ ಹೇಳಿದೆ ಈ ಮದುವೆ ಬೇಡ, ನನಗೆ ಹುಡುಗ ಕ್ಯಾರೆಕ್ಟರ್ ಸರಿ ಇಲ್ಲ, ಬೇರೆ ಹುಡುಗನಾದರೂ ನೋಡಿ ಈ ಮದುವೆನೇ ಬೇಡ ಅಂತ ನಾನು ಹೇಳಿದೆ. ಆದರೆ ವಿಚಾರಿಸೋಣ ಅಂತ ಆ ಹುಡುಗನ ತಂದೆ ತಾಯಿನ ಕರೆಸ್ಕೊಂಡ್ರು. ಆ ತಾಯಿ ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ಶಪಥ ಎಲ್ಲ ಮಾಡಿ ಮನೆಯಲ್ಲಿ ಇದ್ದಿದ್ದು ಸಾಮಾನುಗಳೆಲ್ಲ ಒಡೆದಾಕಿ, ದೇವ್ರ ಮುಂದೆ ಇದ್ದಿದ್ದ ದೀಪನ ಒಡೆದಾಕಿ, ಇಲ್ಲ ನನ್ನ ಹುಡುಗ ಸರಿ, ನನ್ನ ಹುಡುಗ ಏನು ತಪ್ಪು ಮಾಡಿಲ್ಲ, ಕುಡಿಯಲ್ಲ, ಏನೂ ಮಾಡಿಲ್ಲ, ನನ್ನ ಹುಡುಗ ತುಂಬ ಒಳ್ಳೆಯವನು ಅಂತ ಹೇಳಿ ಎಲ್ಲ ಮೋಸ ಮಾಡಿ ನಮ್ಮ ತಂದೆಗೆ ಪ್ರಿಟೆಂಡ್ ಮಾಡಿ ಎಲ್ಲ ತಲೆ ಮೋಸ ಮಾಡಿದ್ರು ಸರ್. ಆಮೇಲೆ ನನಗೆ ಇವನು ನನ್ನ ಹತ್ರ ಒಂಥರ ಆಡೋದು, ನಮ್ಮ ತಂದೆ ಹತ್ರ ನಮ್ಮ ಅಕ್ಕಂದ್ರ ಹತ್ರ ಒಂಥರ ಆಡೋದು, ಎಲ್ಲ ಡ್ರಾಮಾ ಮಾಡಿಕೊಂಡು ಎಲ್ಲ ಮಾಡಿದ್ರು ಸರ್. ಆಯಿತು ಅಂತ ಮದುವೆ ಆದಮೇಲೆ ಫಸ್ಟ್ ದಿನದಿಂದನೇ ಸರ್ ಫುಲ್ ಕುಡ್ಕೊಂಡು ಬಂದಿದ್ರು. ಫುಲ್ ಅಬ್ಯೂಸಿವ್ ಆಗಿ ಮಾತಾಡಿಕೊಂಡು ಆ ದಿನ ರಾತ್ರಿ. ಆಮೇಲೆ ನಾನು ಹತ್ರನೇ ಹೋಗಿಲ್ಲ ಸರ್, ಭಯ ಆಗೋಗ್ಬಿಡ್ತು. ಮಾರನೇ ದಿನ ಅವ್ರ ಮನೆಗೆ ಹೋದ್ವಿ, ನನ್ನ ಮದುವೆ ಮಾಡಿಸಿರೋ ಮನೆಗೆ. ಆ ಮನೆಗೆ ಹೋದಾಗ ಅಲ್ಲೂ ಕೂಡ ಇನ್ನೂ ಜಾಸ್ತಿ ಮಾಡಿಕೊಂಡು ಇನ್ನೂ ಜಾಸ್ತಿ ಕುಡಿದ್ಬಿಟ್ಟು ಅಬ್ಯೂಸಿವ್ ಆಗಿ ಹೊಡೆದು ನನ್ನನ್ನು ಟಾರ್ಚರ್ ಮಾಡಿದ್ರು. ಒಂದು ವಿಚಾರ ಇಲ್ಲಿ ಮೇಡಮ್ ಹೇಳ್ತಾ ಇದ್ರಿ, ಅಥವಾ ವಿಮನೈಸರು ಅಬ್ಯೂಸಿವ್ ಆಗಿ ಮಾತಾಡ್ತಾ ಇದ್ರು, ಕ್ಯಾರೆಕ್ಟರ್ ಸರಿ ಇರಲಿಲ್ಲ ಅನ್ನುವಂತ ವಿಚಾರ ಗೊತ್ತಾಗಿತ್ತು ನನಗೆ ನನ್ನ ಸ್ನೇಹಿತರಿಂದ ಅಂತ ಹೇಳಿ ಹೇಳ್ತಾ ಇದ್ರಿ. ಅಷ್ಟೊತ್ತಿಗಾಗ್ಲೇ ಎಂಗೇಜ್ಮೆಂಟ್ ಆಗಿತ್ತಾ ಅವ್ರ ಜೊತೆಗೆ? ತಮ್ದು ಮದುವೆಗೆಲ್ಲ ಮಾತುಕತೆಯಾಗಿ ಒಪ್ಪಿಗೆ ಎಲ್ಲ ಆಗಿತ್ತಾ? ಇಲ್ಲ ಸರ್, ಅದು ಎಂಗೇಜ್ಮೆಂಟ್ ಮಾತುಕತೆ ಮುಂಚೆ ಸರ್. ಅದಾದ್ಮೇಲೆ ಎಂಗೇಜ್ಮೆಂಟ್ ಆಯಿತು. ಎಂಗೇಜ್ಮೆಂಟ್ ಆದಮೇಲೆ ನನಗೆ ಪ್ರೂಫ್ ಸಮೇತ ಅವನು ಕುಡಿಯೋದು, ಅಬ್ಯೂಸಿವ್ ಆಲ್ಕೋಹಾಲಿಕ್ಕು, ಆಮೇಲೆ ಹಿ ಗೋಸ್ ಟು ಸೆಕ್ಸ್ ವರ್ಕರ್ಸ್ ಅಂತ ಎಲ್ಲ ಹೇಳಿ ಅವರು ಒಂಥರ ಐ ಗಾಟ್ ಟು ನೋ ಅಬೌಟ್ ಹಿಸ್ ಪಾಸ್ಟ್. ಅದಾದಮೇಲೆ ಇವರು ಮನೆಗೆ ಬಂದುಬಿಟ್ಟು ಇಲ್ಲ ಹಂಗಿಲ್ಲ ಹಿಂಗಲ್ಲ ಅಂತ ಹೇಳಿ, ನಮ್ಮ ವಿ ಆರ್ ಅ ವೆರಿ ವೆಲ್ ಡಿಗ್ನಿಫೈಡ್ ಫ್ಯಾಮಿಲಿ ಇನ್ ದ ಸೊಸೈಟಿ ಸರ್. ಅವರು ಕೂಡ ಇಲ್ಲ ನಾವು ಕೂಡ ಒಳ್ಳೆಯವರೇ ಅದು ಇದು ಅಂತ ಹೇಳಿ ನಮ್ಮ ತಂದೆಯವ್ರಿಗೆ ಚೆನ್ನಾಗಿ ನೋಡ್ಕೊಳ್ತೀವಿ, ಹುಡುಗಿನ ಓದಿಸ್ತೀವಿ, ಮುಂದೆ ಓದಿಸ್ತೀವಿ, ಎಲ್ಲ ಮಾಡ್ತೀವಿ, ನಾವು ಸಾಹುಕಾರ್ರೆ ಅಂತ ಎಲ್ಲ ಹೇಳಿ ಮದುವೆ ಎಂಗೇಜ್ಮೆಂಟ್ ಎಲ್ಲ ಆಯಿತು. ಎಂಗೇಜ್ಮೆಂಟ್ ಆದಮೇಲೆ ಹಿಂಗೆಲ್ಲ ಹೇಳಿ ಮದುವೆ ಕೂಡ ಮಾಡಿಸ್ಕೊಂಡ್ರು ಸರ್. ನಮ್ಮ ಡ್ಯಾಡಿಯವರು ಬೆನ್ಸ್ ಕಾರ್ ಇಸ್ಕೊಟ್ಟಿದ್ದಾರೆ, 5 kgಗಿಂತ ಹೆಚ್ಚು ಜುವೆಲ್ರಿ ಇಟ್ಟಿದ್ದಾರೆ, ಡೈಮಂಡ್ಸ್ ಆ್ಯಂಡ್ ಜುವೆಲ್ರಿ ಎಲ್ಲ ಇಟ್ಟು ಮದುವೆ ಮಾಡಿಕೊಡ್ಸಿದ್ರು ಸರ್. ಮದುವೆ ಆಗಿದ್ದ ಫಸ್ಟ್ ದಿನದಿಂದನೇ ಇವನು ಕಿರುಕುಳ ಕೊಡೋದು, ಅವ್ರ ಅಮ್ಮ ಅವರು ಮಾಯಾ ಮಂತ್ರ ಮಾಡೋದು, ಆಮೇಲೆ ನಿಂಬೆಹಣ್ಣು ಎಲ್ಲಿ ನೋಡಿದ್ರು ನಿಂಬೆಹಣ್ಣು, ನಾನು ಕೂದಲೆತ್ಕೊಂಡು ಹೋಗೋದು, ನಾನು ತೆಗ್ದಾಕಿರೋ ಬಟ್ಟೆ ಎತ್ಕೊಂಡು ಹೋಗೋದು, ಪೂಜೆ ಮಾಡಿಸೋದು, ಏನೇನೋ ಮಾಡ್ತಿದ್ರು. ಕಪ್ಪು ಬೆಕ್ಕು, ರಾತ್ರಿಯಲ್ಲಿ ಯಾರ್ಯಾರೋ ಕಿರ್ಚೋದು, ಎಲ್ಲ ಆಗ್ತಿತ್ತು ಸರ್. ನಾನು ಇದರಲ್ಲೆಲ್ಲ ನಂಬಿಕೆ ವಿಶ್ವಾಸ ಇಟ್ಕೊಂಡಿರಲಿಲ್ಲ. ಅದು ದಿನದಿಂದ ದಿನ ಒಂಥರ ಮಂಕ್ ಥರ ಆಗ್ತಿತ್ತು. ಶಿ ಯೂಸ್ ಟು ಮಿಕ್ಸ್ ಸಮಥಿಂಗ್ ಇನ್ ಮೈ ಫುಡ್ ಆ್ಯಂಡ್ ಮೈ ವಾಟರ್ ಐಸ್ ಟು ಡ್ರಿಂಕ್. ಅದರಲ್ಲೆಲ್ಲ ಮಿಕ್ಸ್ ಮಾಡಿ ನನಗೆ ತಿನ್ನು ಅಂತ ನಾನು ಅಳ್ತಾ ಇದ್ರು ಕೂಡ ನೀನು ತಿನ್ನು ಅಂತ ಹೇಳ್ತಿದ್ರು. ಒಬ್ಬರ ಹತ್ರ ಮಾತಾಡ್ಸೋಕೆ ಬಿಡ್ತಾ ಇರಲಿಲ್ಲ. ನನ್ನ ಫೋನ್ ಕೂಡ ಕಿತ್ಕೊಂಡು ಬಿಟ್ಟಿದ್ರು. ಆಮೇಲೆ ಮನೆಗೆ ಹೋಗೋಕೆ ಬಿಟ್ಟಿಲ್ಲ. ಆಮೇಲೆ ನಿಮ್ಮ ಮನೆಯಿಂದ ಒಡವೆ ಅಷ್ಟು ಒಡವೆ ಮಾಡಿಸಿದಾರಲ್ಲ ನಿಮ್ಮಪ್ಪ, ಅದನ್ನು ತಂದ್ಕೊಂಡು ಬಾ, ಏನು ಹಬ್ಬ ಬರ್ತಿದೆ ತಂದ್ಕೊಂಡು ಬಾ ಅಂತ ಹೇಳ್ತಿದ್ರು. ಆಮೇಲೆ ಹುಡುಗ ಆಗಿರೋವನು ದಿನ ಫುಲ್ಲು ಸರ್
ದಿನಾನೂ ಕುಡಿತಿದ್ದ, ಬೆಳಿಗ್ಗೆ ಹೋದವನು ರಾತ್ರಿಗೆ ಬರ್ತಿದ್ದ, ತಿರುಗಿ ರಾತ್ರಿ ಹೋಗ್ಬಿಟ್ಟು ಮಾರನೇ ದಿನ ಬೆಳಿಗ್ಗೆ ಬರ್ತಿದ್ದ. ಫುಲ್ ಹೆಂಗ್ ಕುಡಿತಾನೆ ಅಂದರೆ ಸರ್, ಕುಡಿಯೋದು ಅಂದರೆ ದಟ್ಸ್ ನಾರ್ಮಲಿಸಿ. ಇವನು ಅತಿಯಾಗಿ ಕುಡಿದು ಕುಪ್ಪಳಿಸಿ ಎಲ್ಲ ಮಾಡ್ತಿದ್ದ. ಆಮೇಲೆ ಬಂದ್ಬಿಟ್ಟು ಬೆದರಿಕೆ ಹಾಕೋದು. ಆ್ಯಂಡ್ ದೆನ್ ಸ್ಲೋಲಿ ವೆನ್ ಹಿ ಗೆಟ್ಸ್ ಡ್ರಂಕ್ ಆ್ಯಂಡ್ ಹಿ ಕಮ್ಸ್ ಹೋಮ್, ಅವನು ಏನಂತ ಹೇಳ್ತಿದ್ದ, ನಾನು ಹಿಂಗೆ ಮಾಡಿದ್ದೀನಿ, ನಾನು ಹಂಗೆ ಮಾಡಿದ್ದೀನಿ. ನಾನು ಭಯದಿಂದ ಅಳ್ಕೊಂಡು ಬೇಡ್ಕೊಳ್ತಿದ್ದೆ, ಸರ್ ಯಾಕೆ ಹಿಂಗೆ ಆಡ್ತಿದ್ಯಾ, ಪ್ಲೀಸ್ ನಾರ್ಮಲಾಗಿ ಬಿಹೇವ್ ಮಾಡು, ಸೈಕಾಟಿಕ್ಕಾಗಿ ಹಿಂಗೆ ಯಾಕೆ ಹಿಂಗೆ ಆಡ್ತೀಯ ಅಂದರೆ ಜೋರಾಗಿ ನಗೋದು. ನಾನು ಅಳ್ತಿರೋದನ್ನ ರೆಕಾರ್ಡ್ ಮಾಡಿಬಿಟ್ಟು ಕೇಳ್ಕೊಂಡು ನಗೋದು. ಆಮೇಲೆ ಒಂಥರ ಬೆಡ್ ಮೇಲೆ ಕೂತಿದ್ರೆ ಎಳೆದು ಕೆಳಗಡೆ ಹಾಕೋದು. ನಾನು ಅಮ್ಮ ದೇವ್ರೇ ಅಂತ ಅಮ್ಮನ ನೆನಪಿಸ್ಕೊಂಡು ದೇವ್ರನ್ನ ನೆನಪಿಸ್ಕೊಂಡು ಅಂತ ಕುತ್ಕೊಂಡಿದ್ರೆ, ಯಾರೇ ದೇವರು, ಯಾವ ದೇವರು ಬರ್ತಾರೆ, ಬರೋಕ್ಕೆ ಹೇಳು, ನಿಮ್ಮ ಅಮ್ಮನ ಬರೋಕ್ಕೆ ಹೇಳು ನೋಡೋಣ, ಯಾರೂ ಬರಲ್ಲ, ನಮ್ಮ ಅಮ್ಮನೇ ದೇವರು, ನಮ್ಮಮ್ಮ ಮಾಡೋ ಮಂತ್ರ ಗೊತ್ತಾ ನಿನಗೆ ಅಂತ ಎಲ್ಲ ಹೇಳಿ ಬೆದರಿಕೆ ಮಾಡಿ ಎಲ್ಲ ಹೇಳ್ತಿದ್ರು ಸರ್. ಒಂದಿನ ತಿರುಪತಿಗೆ ಹೋದ್ವಿ. ತಿರುಪತಿಗೆ ಹೋದಾಗ ಅಲ್ಲಿ ಕೂಡ ಫುಲ್ಲು ರಕ್ಕಸ ಮಾಡಿ ಚಿತ್ರಹಿಂಸೆ ಕೊಟ್ಟು ಫುಲ್ಲು 2.5 ಗಂಟೆವರೆಗೂ ಕುಡಿದು ಅಲ್ಲಿ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಗಲಾಟೆ ಮಾಡಿಕೊಂಡು ನನ್ನ ಹತ್ರ ರೂಮಲ್ಲಿ ಬಂದು ಗಲಾಟೆ ಮಾಡಿ, ರೂಮ್ ರಿಸೆಪ್ಷನ್ ಅವರೆಲ್ಲ ಬಂದಿದ್ರು ಸರ್. ಆಮೇಲೆ ಮನೆಗೆ ಬಂದಿದ್ದ ದಿನಾನೇ ತಿರುಗಿ ಹೋದರು ಸರ್. ಯಾಕೆಂದರೆ ಇನ್ನೊಂದು 2 ದಿನದಲ್ಲಿ ನಮ್ಮ ಅಮ್ಮನ ಬರ್ತ್ಡೇ ಇತ್ತು. ನಾನು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದಾಗ ಇವನು ಮನೆಗೆ ಹೋಗ್ತೀನಿ ಅಪ್ಪನ ಮನೆಗೆ ಅಂತ ಹೇಳಿಬಿಟ್ಟು ಹೋದವರು ಸರ್. ಮಾರನೇ ದಿನ ಬಂದು ಚೆನ್ನಾಗಿ ಕುಡ್ಕೊಂಡು ವಾಂತಿ ಮಾಡಿಕೊಂಡು ನನ್ನನ್ನು ಗಲಾಟೆ ಮಾಡ್ತಿದ್ದಾಗ ಅವನು ಹೇಳ್ದ, ನನಗೆ ಅವ್ರ ಅಮ್ಮ ನನಗೆ 1 ವರ್ಷದಲ್ಲಿ ಮಗು ಬೇಕು, ನನಗೆ 1 ವರ್ಷದಲ್ಲಿ ಮಗು ಬೇಕು ಅಂತ ಹೇಳಿಬಿಟ್ಟು ಥ್ರೆಟನ್ ಮಾಡ್ತಿದ್ರು. ಓದೋಕ್ಕೆ ಕೂಡ ಬಿಡ್ತಾ ಇರಲಿಲ್ಲ. ಫೋನು ಬಂದ್ಬಿಟ್ಟು ಸುಮ್ಮನೆ ಅಟೆಂಡೆನ್ಸ್ ಹಾಕೋದಕ್ಕೆ ಆನ್ಲೈನ್ ಕ್ಲಾಸಲ್ಲಿ ಮಾಡ್ತಿದ್ರು ಅಷ್ಟೇ. ಅದಾದಮೇಲೆ ಫೋನು ಕೊಡ್ತಿರ್ಲಿಲ್ಲ, ಒಬ್ರ ಹತ್ರ ಮಾತಾಡ್ಸೋಕ್ಕೆ ಬಿಡ್ತಾ ಇರಲಿಲ್ಲ. ಅವ್ರು ಕೊಟ್ಟಿದ್ದು ಊಟ ಮಾತ್ರನೇ ತಿನ್ನಬೇಕಾಗಿತ್ತು. ಅವತ್ತು ದಿನ ಬಂದ್ಬಿಟ್ಟು ಹೇಳ್ತಾನೆ, ನನಗೆ ಆಲ್ರೆಡಿ ನೀನೇನು ಮಗು ಮಾಡೋದು, ನನಗೆ ಆಲ್ರೆಡಿ ಒಂದು ಹೆಂಡತಿ ಇದೆ, ನಾನು ಅವಳ ಹೆಸರು ಜ್ಯೋತಿ ಅಂತ, ನನಗೆ ಮಗು ಕೂಡ ಇದೆ, ನೀನೇನು ಮಗು ಮಾಡೋದು, ನೀನು ಮೂಲೆನಲ್ಲಿ ಕೂತ್ಕೋ, ನೀನು ಅಲ್ಲೇ ಬಿದ್ದಿರಬೇಕು, ನೀನು ಅಲ್ಲೇ ಸಾಯಬೇಕು, ನನಗೆ ಬೇಕು ಅಂದಿದ್ದು ನನಗೆ ಬೇಕು, ನಮ್ಮಮ್ಮ ಏನಾದರೂ ಮಾಡ್ತಾಳೆ, ನಾನು 2 ವರ್ಷದಿಂದ ನಿನ್ನ ಬೇಕೇ ಬೇಕು ಅಂತ ನಾನು ನಿನ್ನ ಟಾರ್ಗೆಟ್ ಮಾಡಿದ್ದಿದ್ದು ನನಗೆ ಸಿಕ್ತು, ನನಗೆ ಏನಾದರೂ ಸಿಗುತ್ತೆ ಅಂತ ಜೋರಾಗಿ ನಗೋದು. ಆಮೇಲೆ ತಿರ್ಗಾ ಸಡನ್ನಾಗಿ ಅಳೋದು. ಆಮೇಲೆ ಅದನ್ನು ರೆಕಾರ್ಡ್ ಮಾಡೋದು. ತುಂಬ ಸೈಕಾಟಿಕ್ಕಾಗಿ ಬಿಹೇವ್ ಮಾಡ್ತಿದ್ದ. ಅದಾದಮೇಲೆ ನನಗೆ ಇದು ಗೊತ್ತಾಗ್ಬಿಡ್ತು ಅಂತ ಅವ್ರ ಅಮ್ಮನಿಗೆ ಗೊತ್ತಾಯಿತು ಸರ್. ನಮ್ಮ ತಂದೆಯವ್ರಿಗೆ ಹೇಳಿರಲಿಲ್ಲ, ಅವರು ಆಲ್ರೆಡಿ ಮದುವೆ ಆಗಿದ್ದಾರೆ ಅಂತ ಹೇಳಿ. ಆಮೇಲೆ ಯಾರಿಗೆ ಫೋನ್ ಮಾಡೋದು, ಏನು ಮಾಡೋದು ಅಂತ ಏನೂ ಗೊತ್ತಿರಲಿಲ್ಲ. ರೂಮಲ್ಲೇ ಕೂಡ ಆಗ್ತಿದ್ರು ಸರ್. ಎಲ್ಲ ಕಡೆ CCTV ಕ್ಯಾಮ್ರಾ ಇಟ್ಕೊಂಡಿದ್ರು. ಅವತ್ತು 19ನೇ ತಾರೀಕು ರಾತ್ರಿ ಎಲ್ಲ ಮಾಡಿ ಮಂತ್ರಗಳಿಗೆ ಎಲ್ಲ ರೆಡಿ ಮಾಡಿಕೊಂಡು ಅವರು ಎಲ್ಲಿಗೋ ಹೋಗ್ಬಿಟ್ಟು ಬಂದರು ಸರ್. ತಾಯಿ ಮತ್ತು ಮಗ ಹೋಗ್ಬಿಟ್ಟು ಬಂದಿದ್ದ ದಿನ ನನಗೆ ಅವ್ರ ಜ್ಯುವೆಲ್ರಿ, ಅವರ ಆಸ್ತಿ ಎಲ್ಲ ಫೇಕ್, ಫ್ರಾಡು ಅಂತ ಗೊತ್ತಾಯಿತು ಸರ್. ಆಸ್ತಿ ಇದೆ, ದುಡ್ಡಿದೆ ಅಂತ ನಾವು ವೆಲ್ ಡಿಗ್ನಿಫೈಡ್ ಫ್ಯಾಮಿಲಿ ಅಂತ ಹೇಳ್ಕೊಂಡಿದ್ರು. ಏನೂ ಇರಲಿಲ್ಲ ಸರ್. ಫೇಕ್ ಜ್ಯುವೆಲ್ರಿ, ಮನೆಯಲ್ಲಿ ಫೇಕ್ ಜ್ಯುವೆಲ್ರಿ ಇಟ್ಕೊಂಡಿದ್ದಾರೆ, ದುಡ್ಡು ಯಾವುದೂ ಇಲ್ಲ. ಎಲ್ಲರ ಹತ್ರ ಕಳ್ತನ ಮಾಡೋದು, ಆಚೆ ಹೋಗಿ ಕಳ್ತನ ಮಾಡೋದು. ಆಮೇಲೆ ರಾಬರಿಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ನಮ್ಮ ಪೊಲೀಸ್ ಸ್ಟೇಷನಲ್ಲೇ ಒಂದು ಕೇಸ್ ದಾಖಲೆ ಆಗಿದೆ. ಅವ್ನು ಬಂದ್ಬಿಟ್ಟು ತಂದೆ ತಾಯಿನ ಒಡೆಯೋದು ಎಲ್ಲ ಮಾಡ್ತಾಯಿದ್ದ. ಎಲ್ಲ ಕೇಸುಗಳು ಎಲ್ಲ ಇದೆ ಸರ್. ಹಿ ಈಸ್ ಅ ವೆರಿ ಬ್ಯಾಡ್ ಕ್ಯಾರೆಕ್ಟರ್ ಪರ್ಸನ್ ಅಂತ. ಆಮೇಲೆ ಅಬ್ಯೂಸಿವ್ ಅಂತ ಕೂಡ ಹೇಳಿ. ಅವತ್ತು 19ನೇ ತಾರೀಕು 19th ಮಾರ್ನಿಂಗ್ ನಾನು ಕುತ್ಕೊಂಡು ದೇವ್ರಿಗೆ ಪ್ರಾರ್ಥನೆ ಮಾಡ್ತಿದ್ದೀನಿ. ಅವತ್ತು ಬೆಳಿಗ್ಗೆ ಅವರು ಫೋನಲ್ಲಿ ಅಮ್ಮ ಇವತ್ತು ಮುಗಿಸ್ಬಿಡ್ಬೇಕು ಅಂತ ಒಂದು ಮೂಲೆಯಲ್ಲಿ ಮಾತಾಡ್ತಿದ್ರು ಸಾಫ್ಟಾಗಿ. ನಾನು ಕೇಳಿಸ್ಕೊಂಡ್ಬಿಟ್ಟೆ ಸರ್. ಆ ಕಡೆ ನಾನು ಪಾಸ್ ಆಗ್ತಿದ್ದಾಗ ಭಯ ಬಂದುಬಿಡ್ತು. ಇವಳಿಗೆ ಗೊತ್ತಾಗ್ಬಿಟ್ಟಿದೆ, ನನಗೆ ಅವನು ಮದುವೆ ಆಗಿದೆ ಅಂತ ಗೊತ್ತಾಗ್ಬಿಟ್ಟಿದೆ ಅಂತ ಹೇಳಿ ನನ್ನನ್ನು ಥ್ರೆಟನ್ ಮಾಡಿ ಸಾಯಿಸೋದಕ್ಕೆ ಮಾಟ ಮಂತ್ರ ಮಾಡಿ ಅಂತ. ಅವತ್ತು ನನ್ನನ್ನು ಎಳೆದಾಡಿ ನನ್ನ ಕೈಗಳನ್ನ 2 ಭುಜಗಳನ್ನ ಹಿಂದೆಗೆ ಸ್ಮ್ಯಾಶ್ ಮಾಡಿ ಹಿ ಕಿಕ್ಡ್ ಇನ್ ಟು ಮೈ ಪೆಲ್ವಿಕ್ ರೀಜನ್. ಹಿಂದೆಯಿಂದ ಒಡೆದು ಆಮೇಲೆ ಅದೇನೋ ನೀರು ಕುಡಿಯೋಕ್ಕೆ ನೀರಲ್ಲಿ ಏನೋ ಮಿಕ್ಸ್ ಮಾಡಿದ್ರು ಸರ್. ಮಿಕ್ಸ್ ಮಾಡಿ ಕುಡಿಯೋದಕ್ಕೆ ಫೋರ್ಸ್ ಮಾಡಿ ನನ್ನನ್ನು ಜುಟ್ಟೆಲ್ಲ ಇಳಿದು ಕತ್ತ ಮೇಲೆ ಹೊಡೆದು
ಎಲ್ಲ ಮಾಡಿ ಇವತ್ತು ಮಾಡಿಬಿಡ್ಲೇಬೇಕು, ನೋಡಿಬಿಡೋಣ, ಮಾಡಿಬಿಡೋಣ ಅಂತ ತಕೊಂಡು ಬಂದು ಎಲ್ಲ ಹಂಗೆ ಮಾಡಿದ್ರು ಸರ್. ತುಂಬ ಹೊಡೆದಾಕ್ಬಿಟ್ರು ಸರ್. ಐ ಹ್ಯಾವ್ ಮೈ ಸ್ಪೈನಲ್ ಇಂಜರಿ ಆ್ಯಂಡ್ ಮೈ ಶೋಲ್ಡರ್ ಪೆಲ್ವಿಕ್ ಬಲ್ಜ್ ಎಲ್ಲ ಬಂದಿದೆ ಸರ್. ಅವತ್ತು ನಮ್ಮ ಅಕ್ಕ ಮಾವ ಅವರು ಏನೋ ಹಂಗೆ ಬರಬೇಕು ಬಟ್ಟೆ ಇವರು ಮನೆಗೆ ಬಂದಿಲ್ವಲ್ಲ ಅಂತ ಆಕಸ್ಮಿಕವಾಗಿ ಅವತ್ತು ಬೆಳಿಗ್ಗೆ ಬರ್ತಿದ್ರು ಸರ್. ಬಂದಿದ್ದಾಗ ಸಡನ್ನಾಗಿ ಅವರು ನೋಡಿದ ತಕ್ಷಣ ನನ್ನ ಕೈ ಕಾಲೆಲ್ಲ ಕಟ್ ಹಾಕಿ ಎಲ್ಲ ಹಿಂಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸರ್. ನಿಂಬೆಹಣ್ಣೆಲ್ಲ ಹಿಸ್ಕಿ ತಲೆ ಮೇಲೆ ಹೊಡಿಯೋಕ್ಕೆ ಎಲ್ಲ ಸ್ಟಾರ್ಟ್ ಮಾಡಿದರು. ಅವಾಗ ಸಡನ್ನಾಗಿ ನಮ್ಮ ಅಕ್ಕ ಅವ್ರು ಬಂದಿದ್ದ ತಕ್ಷಣ ಇದೇನಮ್ಮ ನೋಡಮ್ಮ ದೆವ್ವ ಬಂದ್ಬಿಟ್ಟಿದೆ ಅಂತ ಸಡನ್ನಾಗಿ ಫುಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಸರ್. ಆಮೇಲೆ ಏನಂತ ನನ್ನ ಮೇಲೇ ಫಾಲ್ಟ್ ಹೇಳ್ತಿದ್ದಾರೆ. ಅವಳು ಮುಟ್ಸಕ್ಕೆ ಬಿಟ್ಟಿಲ್ಲ ಫಸ್ಟ್ ಡೇಯಿಂದ ಅವಳು ನನ್ನ ಹುಡುಗನ್ನ ಮುಟ್ಸಕ್ಕೆ ಬಿಟ್ಟಿಲ್ಲ, ಅದಕ್ಕೆ ನಾವು ದೆವ್ವ ಬಂದ್ಬಿಟ್ಟಿದೆ ಅವಳ ಮೇಲೆ ಅಂತ ಎಲ್ಲ ಸುಳ್ಳು ಹೇಳಿದ್ರು. ನಮ್ಮ ಅಕ್ಕಂದ್ರ ಕಾಲನ್ನ ಹಿಡ್ಕೊಂಡ್ಬಿಟ್ಟೆ ಸರ್. ಇವರು ಇವತ್ತು ಸಾಯಿಸಾಕ್ಬಿಡ್ತಾರೆ. ಅವರು ಕರ್ಪೂರ ಹಿಂಗೆ ಕೈಯಲ್ಲಿ ಇಟ್ಕೊಂಡು, ನಮ್ಮ ಅಕ್ಕ ಅವ್ರು ಬರೋಕ್ಕೆ ಮುಂಚೆ ಕರ್ಪೂರ ಕೈ ಇಟ್ಕೊಂಡು, ನೀನು ಹಿಡ್ಕೊ, ನಿನ್ನ ಕೈಯಲ್ಲಿ ಆಗುತ್ತಾ? ಆಗಲ್ಲ, ನಾನು ದೇವರು, ನಾನು ಹಿಡ್ಕೊಳ್ತೀನಿ ಕರ್ಪೂರ ಕೈಯಲ್ಲಿ ಅಂತ ಕರ್ಪೂರ ನಿಂಗೆ ಹಾಕಿ ಶಪಥ ಮಾಡಿ ನಿಂಬೆ ಹಣ್ಣು ಇಸ್ಕಿ ಏನೇನೋ ಮಂತ್ರ ಹೇಳಿ ನಾನು ನಿನ್ನ ಜೀವನ ನಾಶನ ಮಾಡಿಬಿಡ್ತೀನಿ, ನೀನು ಈ ಮನೆ ವಸಲು ದಾಟಿ ಆಚೆಗೆ ಹೋದ್ರೆ, ನನ್ನ ಹುಡುಗನ ಹತ್ರದಿಂದ ಆಚೆಗೆ ಹೋದ್ರೆ ನಿನ್ನ ಜೀವನ ನಾಶ ಮಾಡಿಬಿಡ್ತೀನಿ, ನಿನ್ನ ಸಾಯಿಸಾಕ್ಬಿಡ್ತೀನಿ, ನಿನ್ನ ಫ್ಯಾಮ್ಲಿ ಅವ್ರನ್ನ ಸಾಯಿಸಾಕ್ಬಿಡ್ತೀನಿ, ನಾನು ನನ್ನ ಮಂತ್ರ ಮಾಡಿ ನಾನು ಏನೋ ಮಾಡಿಬಿಡ್ತೀನಿ ನಿಮ್ಮನ್ನೆಲ್ಲರೂ ಅಂತ ಹೇಳಿ ತುಂಬ ಬೆದರಿಕೆ ಮಾಡಿದ್ರು ಸರ್. ತುಂಬ ಹೊಲಸಾಗಿ ಮಾತಾಡಿ ನನ್ನನ್ನು ಹೊಡೆದು ಎಲ್ಲ ಹೇಳಿದ್ರು ಸರ್. ನನಗೆ ತುಂಬ ಭಯ ಆಗ್ಬಿಡ್ತು. ನಾನು ಅವತ್ತು ಸತ್ತೋಗ್ಬಿಡ್ತೀನಿ ಅಂದ್ಕೊಂಡ್ಬಿಟ್ಟಿದ್ದೆ. ದೇವರೇ ಸರ್ ಅವತ್ತು ನಮ್ಮ ಅಕ್ಕ ಅವ್ರನ್ನ ಮನೆಗೆ ಕಳಿಸಿದ್ದು. ಅವತ್ತು ಅದಕ್ಕೆ ಮುಂಚೆ ನಾನು ತುಳಸಿ ಹಾರ ಒಂದು ರುದ್ರಾಕ್ಷಿ ಹಾಕೊಂಡಿರ್ತೀನಿ, ಅದನ್ನು ಬಂದು ಚೂರು ಮಾಡಿ ಯಾವ ದೇವರೇ ಬರ್ತಾರೆ ಬರಕ್ಕೆ ಹೇಳು ನಿನ್ನ ದೇವ್ರನ್ನ, ಯಾರು ಬರಲ್ಲ ನಾನೇ ದೇವರು ಅಂತ ಹೇಳಿ ಅವಳು ಆ ಹುಡುಗನ ತಾಯಿ ಹಂಗೆ ಹೇಳಿ ಇವನು ನಾನು ಎಲ್ಲರನ್ನೂ ಸಾಯಿಸಾಕ್ಬಿಡ್ತೀನಿ ನೀನು ನನಗೆ ಸಿಕ್ಕಲಿಲ್ಲ ಅಂದರೆ ಅಂತ ಎಲ್ಲ ಹೇಳಿ ಮಾಡಿದ್ರು ಸರ್. ನಮ್ಮ ಅಕ್ಕ ಅವ್ರು ಬಂದುಬಿಟ್ಟು ಅವರು ಭಯ ಬಿದ್ದುಬಿಟ್ಟು ನಮ್ಮ ಅಕ್ಕನ ಮುಂದೆನೇ ಫುಲ್ಲು ಎಲ್ಲ ಮಾಯ ಮಂತ್ರ ಎಲ್ಲ ಮಾಡ್ತಿದ್ದಕ್ಕೆ ನಮ್ಮ ಅಕ್ಕಗೆ ಭಯ ಬಿದ್ದುಬಿಟ್ಟು ಹೊಡೆದಿರೋದನ್ನ ನೋಡಿ ಕರ್ಕೊಂಡು ಹೋಗ್ಬಿಟ್ರು ಮನೆಗೆ ಸರ್. ಆಮೇಲೆ ನಮ್ಮ ಅಪ್ಪ ಅವರು ನಂಬಕ್ಕಾಗಿಲ್ಲ, ಏನು ಇಷ್ಟು ಮೋಸ ಮಾಡ್ತಾರ ಅಂತ ನಂಬೋದಕ್ಕೆ ಆಗಿಲ್ಲ. ಯಾಕೆಂದರೆ ಅವರು he had brainwashed my father so much sir, ಅವ್ರು ಒಳ್ಳೆಯವರು ಅಂತ ಹೇಳಿ. ಆಮೇಲೆ ಒಂದು 5-10 ದಿನ I was hospitalized and I was undergoing treatment for my injuries. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಸ್ಲೋ ಆಗಿ ಗೊತ್ತಾಯಿತು ಇವರು ಹಿಂಗೆ ಅಂತ. ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದರೆ he doesn't have any wealth, ಅವನು ನನಗೆ ಕಾರ್ ಬೇಕು, ನನಗೆ ದುಡ್ಡು ಬೇಕು ಅಂತಾನೆ ಕೂತಿದ್ದಾನೆ ಸರ್. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದ ದಿನ he threatens and he puts allegation that he will kill, that he is putting false allegations that I am wrong, my character is wrong ಅಂತ ಹೇಳಿ ಅದಾದಮೇಲೆ he is threatening me to kill me and my family. ನಾನು ಇವಾಗ ಜೈಲ್ಗೆ ಹೋದ್ರೂ ಕೂಡ ನಾನು 10 ದಿನದಲ್ಲಿ ಆಚೆಗೆ ಬರ್ತೀನಿ ಬೇಲ್ ಮೇಲೆ, ನಾನು ನಿನ್ನನ್ನು ನೋಡ್ಕೊಳ್ತೀನಿ ಅಂತ ಹೇಳಿ ಎಲ್ಲ ಹೇಳ್ತಾನೆ ಸರ್. ಅವನು ಸುಳ್ಳು ಹೇಳಿ ತುಂಬ ಫ್ರಾಡ್ ಮಾಡಿದ್ದಾನೆ ಸರ್. ಓದಿದ್ದಾನೆ ಅಂತ ಹೇಳ್ತಾನೆ, SSLC ಕೂಡ ಪಾಸ್ ಆಗಿಲ್ಲ ಸರ್. ಈ ಕೋವಿಡ್ ಲಾಕ್ಡೌನ್ ಟೈಮಲ್ಲಿ ನಮ್ಮ ತಂದೆಯವರು ಒಳ್ಳೆಯವರು, ತುಂಬ ಒಳ್ಳೆ ಫ್ಯಾಮ್ಲಿಯವರು ಅಂತ ಮದುವೆ ಮಾಡಿಬಿಟ್ರು ಸರ್. ಬಟ್ ದ ರಿಯಲ್ ಫೇಸಸ್ ಇಂಥ ಜನರು ಕೂಡ ಇರ್ತಾರ, ದೇ ಡೋಂಟ್ ಹ್ಯಾವ್ ಹ್ಯೂಮ್ಯಾನಿಟಿ ಸರ್. ಅಷ್ಟು ನನ್ನನ್ನು ಅಬ್ಯೂಸಿವ್ ಮಾಡಿ ನನ್ನನ್ನು ಸಾಯಿಸಾಕುವಂಗ ಫುಲ್ ದಟ್ ಡೇ 5 ಸೆಕೆಂಡ್ಸ್, ಒಂದು 10 ಸೆಕೆಂಡ್ಸ್ ನಮ್ಮ ಅಕ್ಕ ಬಂದಿಲ್ಲ ಅಂದಿದ್ರೆ ಐ ವುಡ್ ಹ್ಯಾವ್ ಬೀನ್ ಡೆಡ್ ಸರ್. ನಿಜ, ಎಷ್ಟೆಲ್ಲ ಮಾಟ ಮಂತ್ರ ಮಾಡ್ಕೊಂಡು ಕೂತಿದ್ರು ಸರ್ ಅವತ್ತು. ನಿಜ ಈ ಸೈಕಾಟಿಕ್ ಬಿಹೇವಿಯರು, ಅದಾದ್ಮೇಲೆ ಮಿಸ್ಟೀರಿಯಸ್ ಆಟಿಟ್ಯೂಡು, ಮನೆಯಲ್ಲಿ ನಿಂಬೆಹಣ್ಣನ್ನ ತಲೆ ಮೇಲೆ ಹಿಸ್ಕೋದು, ಅದ್ರ ಜೊತೆಗೆ ಬೇರೆ ಬೇರೆ ರೀತಿಯಾದಂಥ ಮಾಟ ಮಂತ್ರ ಮಾಡಿಸೋದು, ಇಂಥ ಬಿಹೇವಿಯರ್ ಇದೆ ಅನ್ನೋದು ಮುಂಚೆನೇ ನಿಮ್ಗೆ ಗೊತ್ತಿತ್ತು? ಈತ ವಿಮನೈಸರು ಬೇರೆ ಬೇರೆ ಕಡೆ ಹೋಗ್ತಾನೆ ಬರ್ತಾನೆ ಅನ್ನೋದು ಗೊತ್ತಿತ್ತು. ಇಷ್ಟಾದ್ರೂ ನಿಮ್ ತಂದೆ ಯಾಕೆ ಒಪ್ಕೊಂಡ್ರು ಅಂತ? ಅಲ್ಲ, ಈತನ ಬಿಹೇವಿಯರ್ ಕೆಟ್ಟದಾಗಿದೆ, ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹೇಳಿ.
ಹೌದು ಸರ್. ಅವರು ಆಲ್ ದಿಸ್ ಮಾಟ ಮಂತ್ರ ಸೈಕೋಟಿಕ್ ಬಿಹೇವಿಯರ್ ಗೊತ್ತಿರಲಿಲ್ಲ ಸರ್. ಮದುವೆ ಆದ್ಮೇಲೆ ನನ್ಗೆ ಗೊತ್ತಾಗಿದ್ದು. ಅವರು ನನಗೇನು ಗೊತ್ತಾಗಿದ್ದು ಫ್ರೆಂಡ್ಸ್ ಮೂಲಕ ಅಂದರೆ ಹಿ ವಾಸ್ ಅ ಬ್ಯಾಡ್ ಪರ್ಸನ್ ಹೂ ಇಸ್ ಅ ಪ್ರೊಫ್ಯೂಸ್ ಆಲ್ಕೋಹಾಲಿಕ್ ಅಂತ. ನಮ್ಮ ಫ್ಯಾಮಿಲಿಯಲ್ಲೆಲ್ಲ ಆಲ್ಕೋಹಾಲ್ ಸೇವಿಸೋದು ದಟ್ ಇಸ್ ನಾಟ್ ಆಕ್ಚುಲಿ ಎಂಟರ್ಟೈನ್. ಇನ್ನೊಂದು ವಿಚಾರ ಮೇಡಮ್, ಇನ್ನೊಂದು ವಿಚಾರ ನೀವು ಹೇಳ್ತಾ ಇದ್ರಿ, ಆತ ಪದೇ ಪದೇ ಹೇಳ್ತಾ ಇದ್ದ 2 ವರ್ಷದಿಂದ ನಿನ್ನನ್ನ ಟಾರ್ಗೆಟ್ ಮಾಡ್ತಾ ಇದ್ದೆ ನಾನು, ನೀನ್ ಬೇಕು ಅಂತ ಹೇಳಿ ಟಾರ್ಗೆಟ್ ಮಾಡಿದ್ದೆ, ನೀನ್ ಸಿಕ್ಕೆ ಅಂತ ಹೇಳಿ. ಎಲ್ಲೋ ಒಂದ್ ಕಡೆಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಆತನಿಗೆ ಮೊದಲೇ ಗೊತ್ತಿತ್ತು, ಇವರು ಒಳ್ಳೆಯವರು, ಕೇಳಿದಷ್ಟು ದುಡ್ಡು ಕೊಡ್ತಾರೆ, ಬೆಂಚ್ ಕಾರ್ ಎಲ್ಲ ಕೊಡ್ಸಿದಿರಿ, 5 kg ಅಷ್ಟು ಒಡವೆ ಮಾಡಿಸಿದಿರಿ, ಇದೆಲ್ಲ ಆತನಿಗೆ ಗೊತ್ತಿದ್ದೇ ಟಾರ್ಗೆಟ್ ಮಾಡಿ ಮದುವೆ ಆದ್ನ ಅಂತ. ಹೌದು ಸರ್. ಯಾಕೆಂದ್ರೆ ನಾನು ಒಂದು ಕಾನ್ವರ್ಸೇಷನ್ ಅಲ್ಲಿ ಭಯ ಬಿಟ್ಕೊಂಡು ಬೇಡ್ಕೊಳ್ತಿದ್ದೆ ಸರ್, ಹಿಂಗ್ ಬಿಹೇವ್ ಮಾಡಬೇಡ, ನನಗೆ ತುಂಬಾ ಭಯ ಆಗ್ತಿದೆ ಅಂತ. ಸರ್ ಐ ವಾಸ್ ಅ ವೆರಿ ಬೋಲ್ಡ್ ಪರ್ಸನ್ ಸರ್. ಅವ್ರು ಮಾಡಿರೋದು ಹೆಂಗ್ ಮಾಡಿದ್ದಾರೆ ಅಂದ್ರೆ ಐ ಹ್ಯಾವ್ ಬಿಕಮ್ ಸೋ ವೀಕ್ ದಟ್ ಐ ಗೆಟ್ ಸ್ಕೇರ್ಡ್ ಅವ್ ಟು ಗೋ ಔಟ್. ಅವತ್ತು ಬೇಡ್ಕೊಳ್ತಿದ್ದೀನಿ, ಹಿಂಗೆ ಮಾಡಬೇಡ, ನಾನೊಂದು ಹುಡುಗಿ, ಒಂದು ಹ್ಯೂಮನ್ ಆಗಿ ಟ್ರೀಟ್ ಮಾಡು ನನ್ನನ್ನು ಪ್ಲೀಸ್ ಅಂತ. ಅವತ್ತು ನಾನು ಕೇಳಿದೆ, ಏನು ನೋಡಿಬಿಟ್ಟು ಹಿಂಗೆ ಆಡ್ತಿದ್ಯಾ ಸೈಕಾಟಿಕ್ ಆಗಿ, ನಾನು ಬೇಕು ಅಂತ. ನಿಂಗೆ 1 ತಿಂಗಳಿಂದನೇ ನನಗೆ ಗೊತ್ತು, ಡು ಯು ನೋ ಪರ್ಸ್ನಲಿ ಅಬೌಟ್ ಮೀ ಅಂತ ಕೇಳಿದ್ದಕ್ಕೆ, ನಾನೇನು ನಿನ್ನ 1 ತಿಂಗಳಿಂದ, ನಾನು 2 ವರ್ಷದಿಂದ ನನಗೆ ಗೊತ್ತು ನೀನು ಯಾರು ಅಂತ, ನಿನ್ನ ಮೂವ್ಸ್ ಎಲ್ಲ ನೋಡಿದ್ದೀನಿ, ನನಗೆ ನೀನು ಬೇಕು ಅಂತ ನಮ್ಮ ಅಮ್ಮನಿಗೆ ಹೇಳಿಬಿಟ್ಟೆ, ನೀನೇ ಬೇಕು, ನಾನು ಏನಾದರೂ ಮಾಡು, ನಿನ್ನ ಮದುವೆ ಆಗಲೇಬೇಕು ಅಂತ ಆಗಿದ್ದೀನಿ ಸರ್. ಅದಾದಮೇಲೆ ಪೊಲೀಸ್ ಸ್ಟೇಷನ್ಗೆ ಬಂದುಬಿಟ್ಟು, ನೀನೇನು ನಾನು ಇನ್ನೊಬ್ಬನ ನೋಡ್ಕೊಳ್ತೀನಿ, ನನಗೆ ಗೊತ್ತು ಇನ್ನೊಂದು ಹುಡುಗಿ ಇದ್ದಾಳೆ ಅಂತ ಬಂದ್ಬಿಟ್ಟು ಬೆದರಿಕೆ ಆಗ್ತಾನೆ ಸರ್. ಹೋಗ್ಲಿ, ಇನ್ನೊಂದು ಮದುವೆ ಆಗಿದೆ, ನನಗೆ ಮಗು ಇದೆ ಅಂತೆಲ್ಲ ಹೇಳ್ತಾ ಇದ್ನಲ್ಲ, ಅದು ನಿಜಾನಾ? ಅದು ಮದುವೆ ಆಗಿದೆ ಆಲ್ರೆಡಿ, ಒಂದು ಮಗು ಇದೆಯಾ ಆತನಿಗೆ? ಹೌದು ಸರ್. ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದು ಹೇಳ್ತಾನೆ, ನಾವು ಮುಂಚೆನೆ ಹೇಳಿದ್ವಿ, ಇದು 2ನೇ ಮದುವೆಗೆ ಪ್ರಪೋಸಲ್ ಕಳಿಸಿದೀವಿ ಅಂತ. ವಿ ವರ್ ಆಲ್ ಶಾಕ್ಡ್ ಸರ್, ಮೈ ಹೋಲ್ ಫ್ಯಾಮಿಲಿ, ಮೈ ಡ್ಯಾಡ್. ಇವಾಗ ನನ್ನನ್ನು ಸಾರಿ ಅಂತ ಹಿಂಗೆ ಬೇಡ್ಕೊಳ್ತಾರೆ, ನಾನು ಅದನ್ನ ನೋಡೋಕ್ಕಾಗಲ್ಲ. ಬಿಕಾಸ್ ಮೈ ಹೋಲ್ ಫ್ಯಾಮಿಲಿ ಡ್ರಿಫ್ಟೆಡ್ ಅವೇ ಫ್ರಮ್ ಮೀ. ಅವ್ರು ನನ್ನ ಮಾತಾಡ್ಸೋದೇ ಬಿಟ್ಬಿಟ್ಟಿದ್ರು ಅವನಿಗೆ ಸಪೋರ್ಟ್ ಮಾಡಿಕೊಂಡು. ಯಾಕೆಂದ್ರೆ ಅವ್ನು ಅಷ್ಟು ಒಳ್ಳೆ ಹುಡುಗ, ಯಾಕೆ ಇವಳು ಬೇಡ ಅಂತಿದ್ದಾಳೆ ಅಂತ. ಬಟ್ ಹಿ ವಾಸ್ ಅ ವುಮನೈಸರ್ ಅನ್ನೋದೊಂದು ಕಾರಣಕ್ಕೆ ನಾನು ಬೇಡ ಅಂತ ಹೇಳಿದ್ದೆ. ಬಟ್ ನನಗೆ ಮದುವೆನೇ ಇಷ್ಟ ಇರಲಿಲ್ಲ ಸರ್. ಈ ವರ್ಷ ಮಾಡ್ಕೊಳ್ಬೇಕು ಅಂತ ಏನೋ ತಂದೆ ತಾಯಿ ಹೇಳ್ತಿದ್ದಾರೆ ಅಂತ ಮದುವೆ ಮಾಡಿಕೊಂಡೆ. ನೋಡಿದ್ರೆ ಹಿ ಈಸ್ ವರ್ಸ್ಟ್ ಆಫ್ ದ ವರ್ಸ್ಟ್. He cannot be a human being. I have never seen, even in outside movie or in a fictional thing, that a person can be like this. ಯಾಕೆ ಹಂಗೆ ಮಾಡ್ತಿದ್ದ ಅಂತ ಏನಾದರೂ ಹೇಳ್ತಾ ಇದ್ದ ಅವನು? ಯಾಕೆ ಅಂತ ಹೇಳಿದ್ರೆ ಮದುವೆ ಆಗಬೇಕು ಅಂತ ಹೇಳಿ ಟಾರ್ಗೆಟ್ ಮಾಡಿದ್ದ, ನಿಮ್ಮ ತಂದೆನೆಲ್ಲ ಒಪ್ಸಿದ್ದ, ಅವ್ರ ತಾಯಿನೆಲ್ಲ ಕಳಿಸಿದ್ದ, ಯಾಕೆ ಹಿಂಗೆ ಮಾಡ್ತಿದ್ದೀನಿ ಅಥವಾ ಯಾಕೆ ಹಿಂಗೆ ಬಿಹೇವ್ ಮಾಡ್ತಿದ್ದಾನೆ ಅಂತ ಏನಾದರೂ ಹೇಳ್ತಾ ಇದ್ನ? ದುಡ್ಡಿಗೋಸ್ಕರ ಆಗಲಿ ಅಥವಾ ಬೇರೆ ವಿಚಾರಕ್ಕಾಗಲಿ ಏನಾದರೂ ಮಾಡ್ತಾ ಇದ್ನ ಈ ಥರ? ಎಸ್ ಸರ್. ಅವನು ಸುತ್ತಮುತ್ತ ಕೇಳಿದ್ರೆ he used to steal in apartments, he used to steal money. ಬಂಗಾರ ಒಡವೆ ಏನಾದರೂ ಇದ್ರೆ ಅದನ್ನ ಎತ್ಕೊಂಡು ಮಾರ್ಬಿಟ್ಟು ಕುಡಿಯೋದು, ಮಜಾ ಮಾಡೋದು ಎಲ್ಲ. ದಟ್ ಇಸ್ ದ ಓನ್ಲಿ ಥಿಂಗ್. ನಮ್ಮಪ್ಪ ಬೆನ್ಸ್ ಕಾರ್ ಕೊಡ್ಸಿದ್ರು ಸರ್, ಒಂದು ಸಾರಿ ಕೂಡ ನನ್ನ ಅದನ್ನ ಟಚ್ ಮಾಡ್ಸೋಕೆ ಬಿಟ್ಟಿಲ್ಲ. ನಮ್ಮಪ್ಪ ನನಗೆ ಕೀಸ್ ಕೊಟ್ಟಿದ್ದು, ನೀನು ಓಡಿಸಮ್ಮ ಅಂತ ಹೇಳಿ. ಅವನು ದಿನಾನು ಬೆಳಿಗ್ಗೆ ಬೆನ್ಸ್ ಎತ್ಕೊಂಡು ಹೋಗೋದು, ಫುಲ್ ರಾತ್ರಿ ಎಲ್ಲ ಅದನ್ನ ನೀವು ನೋಡಿದ್ರೆ ಆ ಕಾರನ್ನ ಅಷ್ಟು ನಜ್ಜಿ ಮಾಡಿದ್ದಾನೆ ಸರ್. ಆ್ಯಂಡ್ ಹಿ ಹ್ಯಾಸ್ ಪ್ರೀವಿಯಸ್ ಕೇಸಸ್ ಆಲ್ಸೋ. he gets drunk, he takes others' cars and he goes and smashes it sir. Full damage agide anta. There are 4-5 cases just in this year to last year sir. And there is a case which is filed in the police station that he previously only, his father has filed a complaint against him. ಏನಂತ, ನನ್ನ ತಂದೆ ತಾಯಿನ ಬಂದು ಕುಡ್ಕೊಂಡು ದಿನ ಕುಡ್ದು ಬಂದು ಹೊಡಿತಾನೆ ಅಂತ. there's a case filed against him sir. ಇನ್ನೊಂದು ವಿಚಾರ ಇಲ್ಲಿ, ಮದುವೆ ಆಗಿದ್ದು ಅಕ್ಟೋಬರ್ 29, ಅಲ್ಲ ಮದುವೆ ಆಗಿದ್ದು ಅಕ್ಟೋಬರ್ 29, ಮದುವೆ ಮುರಿದು ಬಿದ್ದಿದ್ದು ನವೆಂಬರ್ 29. ಒಂದೇ ತಿಂಗಳ ಅವಧಿನಲ್ಲಿ ಈತನ ಈ ಕೀಚಕದ ಸ್ಥಿತಿ ಇದೆಯಲ್ಲ, ಆತನ ಮನಸ್ಥಿತಿ ಇದೆಯಲ್ಲ, ಅದು ಕೀಚಕನ ಮನಸ್ಥಿತಿನೇ. ಅದು ಅಷ್ಟರ ಮಟ್ಟಿಗೆ ಹಿಂಸೆ ಕೊಟ್ಟಿದ್ದಾನೆ, ದೈಹಿಕವಾಗಿ ಹಿಂಸೆ ಕೊಟ್ಟಿದ್ದಾನೆ, ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದಾನೆ. ಒಂದು ವಿಚಾರ ಬೇಜಾರಾಯ್ತು ನಿಜವಾಗ್ಲೂ. ನೀವು ಹೇಳ್ತಾ ಇದ್ರಿ, ನಾನೊಬ್ಬ ಬೋಲ್ಡ್ ವುಮೆನ್, ನಾನು ಏನಿದ್ರೂ ಕೂಡ ಅಕ್ಸೆಪ್ಟ್ ಮಾಡುವಂತ ಮನಸ್ಥಿತಿಯವಳು ನನ್ನನ್ನೇ ಥ್ರೆಟನ್ ಮಾಡಿ, ನನ್ನನ್ನೇ ಸ್ಕೇರ್ ಮಾಡಿ, ಎಷ್ಟು ವೀಕ್ ಆಗಿದ್ದೀನಿ ಅಂತ ಹೇಳಿದ್ರೆ ಮಾತಾಡಕ್ಕೂ ಆಗ್ತಿರ್ಲಿಲ್ಲ ಅಂತ ಹೇಳ್ತಾ ಇದ್ರು. ಅಷ್ಟರ ಮಟ್ಟಿಗೆ ಹಿಂಸೆ ಕೊಟ್ಟಿದ್ದಾನೆ ನಿಮ್ಗವನು. Sir, I am traumatized. I am a professional kickboxer.
and weightlifting ಮಾಡ್ತಿದ್ದೆ sir. I'm a very bold person. I was like a man behind my dad in the house. Okay. After my mom passed away, I used to take care of everything at home. I was a very responsible studying woman, studying law. ಇಂಥ ಒಂದು just 19 days of duration I saw hell sir. I literally saw hell. ಅಲ್ಲಿ ಕೂಡ ಇಂಥ ಒಂದು ಟ್ರೀಟ್ಮೆಂಟ್ ಇರಲ್ಲ ಸರ್. I never slept one day ಭಯಕ್ಕೋಸ್ಕರ. the way I had to wait for him till he returns home to serve food. ಅವ್ನು ಬರ್ತಾನೆ ಇರ್ತಾ ಇರಲಿಲ್ಲ. ಆ್ಯಂಡ್ ಆನ್ ಟಾಪ್ ಆಫ್ ದಟ್ ಸರ್ ಅಬ್ಯೂಸಿವ್ ಆಲ್ಕೋಹಾಲಿಕ್ ಅಂದರೆ ಹೆಂಗೆ ನಾನು ಹೇಳಿ ಸರ್, ಎಷ್ಟು ದಪ್ಪ ಎಷ್ಟು ಗಾತ್ರ ಇದ್ದಾನೆ ಅವನು. he used to come and forcefully hit me, and he used to strangulate my neck with his hand and arms. ಅಷ್ಟೆಲ್ಲ ನಾನು ಸಹಿಸ್ಕೊಳ್ಳೋದಕ್ಕೆ it takes a lot of courage. I thought I would die sir. that day I knew that I will eventually die here. ನಾನು ಮನೆಗೆ ಏನಂತ ಹೇಳಿ ಮನೆಗೆ ವಾಪಸ್ ಹೋಗೋದಾ ಬೇಡವಾ, ಸತ್ತೋಗ್ಬಿಡೋಣ ಇಲ್ಲೇ ಪರವಾಗಿಲ್ಲ ಮಾನ ಮರ್ಯಾದೆ ಹೋಗುತ್ತೆ ಅಂತ. I never even initiated anything sir. ನಿಜ. ನೀವು ತಂದೆಗೂ ಕೂಡ ಹೇಳಿರ್ಲಿಲ್ವಾ ಈ ತರ ಗಲಾಟೆ ಮಾಡ್ತಾನೆ ಇವನು, ಹೊಡಿತಾನೆ ಇವನು, ಸಮಸ್ಯೆ ಮಾಡ್ತಿದ್ದಾನೆ, ಒಂಥರ ವರ್ತಿಸ್ತಾ ಇದ್ದಾನೆ, ತಂದೆಗೂ ಕೂಡ ಹೇಳಿರ್ಲಿಲ್ಲ ಭಯ ಬಿದ್ದು? give me any phone. ಅವರು ಅಷ್ಟು ಬ್ರೈನ್ ವಾಶ್ ಮಾಡಿದ್ರು ಸರ್. he used to every day call up my father and tell like fake things about me, that I am very happy in the house, or I don't know what he used to tell sir. ಮನೆಯಲ್ಲಿ he used to not give me one phone, telecom, ಮನೆಯಿಂದ ಆಚೆಗೆ ಹೋಗಬಾರ್ದು. ನಾನು ಇಲ್ಲಿಂದ ಆಚೆಗೆ ಒಂದು ಡೋರಿಂದ ಇನ್ನೊಂದು ಡೋರ್ಗೆ ಹೋದ್ರೆ ಏನಕ್ಕೆ ಹೋದೆ? ನಿಮ್ಮ ಮನೆಯವರು ಕೂಡ ಬರ್ತಿರ್ಲಿಲ್ವಾ ನಿಮ್ಮ ಮನೆಗೆ? ನಿಮ್ಮ ಮನೆಯವರು ತಂದೆ ಆಗ್ಲಿ ಅಥವಾ? ಅವರು ಸುಳ್ಳು ಹೇಳ್ತಿದ್ರು ಸರ್ ಮನೆಯಲ್ಲಿ, ನಾನಿಲ್ಲ, ನಾನು ಅಲ್ಲಿದ್ದೀನಿ. ಅವ್ರು ಫೋನ್ ಮಾಡಿದ್ರು ಕೂಡ ನಾನು ಅವಳು ವಾಶ್ರೂಮ್ ಅಲ್ಲಿ ಇದ್ದಾಳೆ, ಇಲ್ಲಿದ್ದಾಳೆ. ವೆನ್ ಐ ಗಾಟ್ ಬ್ಯಾಕ್ ಟು ಮೈ ಹೌಸ್ ಐ ಗಾಟ್ ಟು ನೋ ದ ಟ್ರೂತ್ ಸರ್. ಏನಂತ ಹೇಳ್ತಿದ್ದ ಅಂತ ನನ್ನ ಮೇಲೇನೆ ಎಲ್ಲ ಸುಳ್ಳು ಹೇಳಿಬಿಟ್ಟು he used to hide me away from my family. ನಾನು ಕೋಪದಲ್ಲಿದ್ದೆ ಸರ್. ದಟ್ ಇಷ್ಟು ಬೇಡ ಬೇಡ ಅಂತ ಹೇಳಿದ್ರು ಕೂಡ ನನ್ನನ್ನು ಇಂಥ ಅವನಿಗೆ ಮದುವೆ ಮಾಡಿಸ್ಬಿಟ್ರೆ ನನ್ನ ಜೀವನನೇ ಡಿಸ್ಟ್ರಾಯ್. ಇಟ್ ವಾಸ್ ರೂಯಿಂಡ್, ಇಟ್ ಇಸ್ ಇನ್ ಪೀಸಸ್. ಇವಾಗ ನನಗೆ ಎಜುಕೇಷನ್, ಐ ವಾಂಟೆಡ್ ಟು ಪರ್ಸ್ಯೂ ಮೈ ಎಜುಕೇಷನ್ ಆ್ಯಂಡ್ ಡೂ ಹೈಯರ್ ಸ್ಟಡೀಸ್ ಸರ್. ನನ್ನ ಜೀವನನೇ ನಾಶ ಆಗೋಯ್ತು. ಎವ್ರಿಥಿಂಗ್ ಇಸ್ ಗಾನ್. ಓಕೆ, ಈತ ಎಲ್ಲಿ ವಾಸ ಆಗಿದ್ದ ಅಂತ? ಬೆಂಗಳೂರಲ್ಲಿ ಈತ ಇಲ್ಲಿ ವಾಸ ಮಾಡ್ತಾನೆ. ನಿಮ್ಮನೆ ಎಲ್ಲಿದ್ದು ಮೇಡಮ್? ನಿಮ್ಮನೆ ಎಲ್ಲಿತ್ತು? ಈತನಿಗೂ ಮುಂಚೆನೆ ಪರಿಚಯ ಇರಲಿಲ್ಲ? ಆತನೇ ನೋಡಿರ್ಲಿಲ್ಲ ನೀವು ಮುಂಚೆ, ಮದುವೆಗಿಂತ ಮುಂಚೆ? ಇಲ್ಲ ಸರ್. ಸರ್ ನಮ್ಮ ಮನೆ ಇರೋದು ಬಾನಸವಾಡಿ ಪ್ರಾಪರ್ ಆಗಿ, ಬಟ್ ವಿ ಯೂಸ್ ಟು ಸ್ಟೇ ಇನ್ ಕಸ್ತೂರಿ ನಗರ್ ಬಿಕಾಸ್ ಅವರ್ ಹೌಸ್ ಇಸ್ ಅಂಡರ್ ಕನ್ಸ್ಟ್ರಕ್ಷನ್. ಇವನು LB ಶಾಸ್ತ್ರಿ ನಗರ್ HAL ಅಲ್ಲಿರೋದು, ಅನ್ಸಂದ್ರಪಾಳ್ಯದಲ್ಲಿ. ದೀಸ್ ಪೀಪಲ್ ಥ್ರೂ ಮ್ಯೂಚುವಲ್ ರಿಲೇಟಿವ್ಸು ಬಂದ್ಬಿಟ್ಟು ಆ್ಯಕ್ಚುಲಿ ಅವರು ತಾತಂದ್ರು ರಿಲೇಟಿವ್ ಟು ಮೈ ಗ್ರ್ಯಾಂಡ್ ಫಾದರ್. ಸೊ ಹಂಗೆ ಒಳ್ಳೆಯವರು ಅಂತ ಹೇಳಿದ್ರು. ಬಟ್ ವೆನ್ ಯು ಲಿಸನ್ ಟು ಹಿಸ್ ಪಾಸ್ಟ್ ಆ್ಯಂಡ್ ಹಿಸ್ ಫ್ಯಾಮಿಲಿ ಪಾಸ್ಟ್ ಕೇಳಿದ್ರೆ ಐ ಕೆನಾಟ್ ಎಕ್ಸ್ಪ್ಲೇನ್ ಸರ್. ನಿಜ, ಖಂಡಿತ. ಯಾಕೆ ಅಂತ ಹೇಳಿದ್ರೆ ನೀವು ನಿಮ್ಮ ಒಂದು ಆಟಿಟ್ಯೂಡ್ ಇತ್ತಲ್ಲ, ಬೋಲ್ಡ್ ಆಗಿರುವಂಥ ಆಟಿಟ್ಯೂಡು, ಅಥವಾ ಏನಾದರೂ ಸಹಿಸ್ಕೊಂಡ್ಬಿಡೋಣ ಅನ್ನುವಂಥ ಕಾರಣಕ್ಕಾಗಿ ನೀವು ನಿರ್ಧಾರ ಮಾಡಿದ್ರಲ್ಲ, ಸಾಯೋದು ಬೇಡ, ಇದನ್ನ ತಲುಪಿಸಲೇಬೇಕು, ಪೇರೆಂಟ್ಸ್ಗೆ ಹೇಳಲೇಬೇಕು ಅಂತೇಳಿ. ಖಂಡಿತವಾಗಿಯೂ ಕೂಡ ಆ ಕಾರಣಕ್ಕಾಗಿಯೇ ನಿಮ್ಮನ್ನ ಮೆಚ್ಚಬೇಕು ನಿಜವಾಗ್ಲೂ. ಯಾಕೆ ಅಂತ ಹೇಳಿದ್ರೆ ಇಷ್ಟೊಂದು ಹಿಂಸೆನ ಸಹಿಸ್ಕೊಂಡು ಕೊನೆಗೆ ಅದನ್ನ ಹೋಗಿ ಹೇಳಿದಿರಲ್ಲ. ಆಕ್ಚುಲಿ ಹೌದು ಸರ್, ನಾನು ತಲುಪಿಸ್ಬೇಕು, ಇದನ್ನ ಬರೆದಾದ್ರೂ ಇಡೋಣ, ಹೆಂಗಿದ್ರು ಸತ್ತೋಗ್ಬಿಡ್ತೀನಿ, ಐ ಹ್ಯಾವ್ ಟು ರೈಟ್ ದಿಸ್ ಅಂಡ್ ಕೀಪ್ ಅಂತ ನಿರ್ಧರಿಸಿದೆ ಸರ್. ಬಟ್ ಆಫ್ಟರ್ ದಟ್ he used to come and tell that my dad told me to kill me ಅಂತ ಹೇಳಿದ್ರು. I was so shocked. ಅವ್ನು ಬಂದ್ಬಿಟ್ಟು he's telling on my own father. I love my father so much sir. ನಮ್ಮ ಅಕ್ಕ, she was the one who grew me up. ಯಾಕೆಂದರೆ ನಾನು ಹುಟ್ಟಾಗ್ಲಿಂದ್ರು my mom has a very bad health condition. She was not capable in a proper state to take care of me. My sister was the one who grew me up. ನನ್ನನ್ನು ನೋಡ್ಕೊಂಡು ಬೆಳೆಸಿದ್ದು. ಅವರು ಬಂದ್ಬಿಟ್ಟು ನನ್ನನ್ನು ಸಾಯಿಸಾಕು, ಅವಳು ಬೇಡ, ನಮಗೆ ಸಾಯಿಸಾಕು ಅವಳನ್ನ ಅಂತ ಹೇಳಿದ್ರು ಅಂತ ಬಂದು ಹೇಳ್ತಾನೆ ಸರ್ ನನಗೆ. he says that your family only will kill you. I was like shocked. ಹಿಂಗೆ ಹೇಳ್ತಾರೆ? ಅದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಅಪ್ಪ ಅಂತ ಅವ್ರು ಅಲ್ವೇ ಅಲ್ಲ, ನಮ್ಮ ಅಕ್ಕ ಅಂತ ಅವ್ರು ಅಲ್ವೇ ಅಲ್ಲ. he manipulated so much sir. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಟಿವಿ9 ಜೊತೆ ಇಷ್ಟೊತ್ತು ಮಾತನಾಡಿದ್ರಿ. ಇಂಥದ್ದೊಬ್ಬ ಕಿರಾತಕ
ಇಂಥದ್ದೊಂದು ಕೀಚಕ ಮನಸ್ಥಿತಿ ವ್ಯಕ್ತಿಯ ಬಗ್ಗೆ ಸಾಕಷ್ಟು ವಿಚಾರವನ್ನ ಹೇಳ್ತಾ ಇದ್ರಿ. ಅದನ್ನ ಗಮನಿಸ್ತಾ ಹೋದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಮದುವೆ ಆದ ಒಂದೇ ತಿಂಗಳಿಗೆ ಮದುವೆ ಮುರಿದು ಬಿದ್ದೋಗಿದೆ. ಆದರೂ ಕೂಡ ಖಂಡಿತವಾಗಿ ಧೈರ್ಯ ಮಾಡಿ, ಸಾಯಬಾರ್ದು ಅಂತೇಳಿ ನಿರ್ಧಾರ ಮಾಡಿ, ಇಂಥ ಒಬ್ಬ ಮನಸ್ಥಿತಿಯ ಇಂಥ ಒಬ್ಬ ಸೈಕೋ ವಿಚಾರನ ಎಲ್ರಿಗೂ ಕೂಡ ತಿಳಿಸ್ಬೇಕು ಅಂತೇಳಿ ಧೈರ್ಯ ಗಟ್ಟಿ ಮಾಡಿದ್ದೀರಾ. ಗಟ್ಟಿ ಧೈರ್ಯ ಮಾಡಿ ಮನೆಯವ್ರಿಗೆ ತಲುಪಿಸಿದ್ದೀರಾ, ಇಡೀ ಸಮಾಜಕ್ಕೆ ತಲುಪಿಸಿದ್ದೀರಾ. ಖಂಡಿತವಾಗಿಯೂ ಕೂಡ ಥ್ಯಾಂಕ್ ಯು. ಇಷ್ಟೊತ್ತು ಟಿವಿ ನೈನ್ ಜೊತೆ ಮಾತನಾಡಿದ್ದಕ್ಕೆ. ಇಲ್ಲಿ ಗಮನಿಸ್ತಾ ಹೋದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಇಂಥ ಮನಸ್ಥಿತಿಯ ಎಲ್ಲಿವರೆಗೂ ಜನ ಇರ್ತಾರೋ. ಪಾಪ ಹೇಳ್ತಾ ಇದ್ರು, ಒಬ್ಬ ಬೋಲ್ಡ್ ವುಮೆನ್, ಏನನ್ನೂ ಕೂಡ ಅಕ್ಸೆಪ್ಟ್ ಮಾಡುವಂಥ ವ್ಯಕ್ತಿ. ನಾನು ಸಾಕಷ್ಟು ಓದೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೆ, ಆದರೆ ಈತನಿಂದಾಗಿ ನನ್ನ ಜೀವನವೇ ನಾಶ ಆಗಿದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಸದ್ಯ ಆತ ಜೈಲು ಪಾಲಾಗಿದ್ದಾನೆ, ಆತನ ಮನೆಯವರು ಕೂಡ ಜೈಲು ಪಾಲಾಗಿದ್ದಾರೆ.